ಮಾರ್ಗಶಿರ ಮಾಸ ಲಕ್ಷ್ಮೀ ವ್ರತದ ಕತೆ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ. ತಾಯಿಯ ಆಶೀರ್ವಾದದೊಂದಿಗೆ ರಾಣಿಗೆ ಓರ್ವ ಬ್ರಾಹ್ಮಣ ಸ್ತ್ರೀ ತಮ್ಮನ್ನು ಭೇಟಿಯಾಗಲು ಬಂದಿರುವಳೆಂದು ಹೇಳಿದಳು. ವೈಭವದಿಂದಾಗಿ ರಾಣಿಗೆ ಗರ್ವ ಬಂದಿತ್ತು. ಅದರಿಂದಾಗಿ ದಾಸಿಯ ಹೇಳಿಕೆ ಅವಳ ಮನಸ್ಸಿಗೆ ಬರಲಿಲ್ಲ. ಅವಳಿಗೆ ಕೋಪ ಬಂದಿತು. ರಾಣಿಯು ಉನ್ಮತ್ತಳಾಗಿದ್ದಳು. ಅವಳು ಕೋಪದಿಂದ ಹೊರಗೆ ಬಂದು ವೃದ್ಧ ಸ್ತ್ರೀಗೆ, ಯಾರು ನೀನು? ಇಲ್ಲಿಗೆ ಏಕೆ ಬಂದಿರುವೆ? ಯಾರು ನಿನಗೆ ಒಳಗೆ ಬಿಟ್ಟರು? ಹೊರಟು ಹೋಗು ಇಲ್ಲಿಂದ ಎಂದು ಹೇಳಿದಳು. ಅದಕ್ಕೆ ಲಕ್ಷ್ಮಿ, ದುಷ್ಟಳೆ, ಏತಕ್ಕೆ ಇಷ್ಟು ಕೊಬ್ಬಿರುವೆ? ನಿನ್ನ ಈ ಉದ್ದಟ ವರ್ತನೆಯನ್ನು ಕಂಡು ಒಂದು ಕ್ಷಣವೂ ಇಲ್ಲಿ ಇರಬೇಕೆಂದು ಅನಿಸುವುದಿಲ್ಲ. ಇಂದು ಲಕ್ಷ್ಮಿಯ ದಿನವಿದ್ದು ನೀನು ನನಗೆ ಅವಮಾನಗೊಳಿಸಿರುವೆ. ಅದರ ಫಲ ನಿನಗೆ ಕೂಡಲೇ ಸಿಗುವುದು ಎಂದು ಹೇಳಿ ಲಕ್ಷ್ಮಿಯು ಅಲ್ಲಿಂದ ಹೊರಟು ಹೋದಳು. ಲಕ್ಷ್ಮಿಯು ಸಿಟ್ಟಿನಿಂದ ಅರಮನೆಯಿಂದ ಹೊರಗೆ ಬರುತ್ತಿದ್ದಾಗ ದಾರಿಯಲ್ಲಿ ಶ್ಯಾಮಬಾಲೆಯು ದೃಷ್ಟಿಗೆ ಬಿದ್ದಳು. ಆಗ ಶ್ಯಾಮಬಾಲೆಯು ಅವಳನ್ನು ಆಸಕ್ತಿಯಿಂದ ವಿಚಾರಿಸಲಾಗಿ ಲಕ್ಷ್ಮಿಯು ಅರಮನೆಯಲ್ಲಿ ನಡೆದ ಘಟನೆಯನ್ನು ಅವಳಿಗೆ ಹೇಳಿದಳು. ಹಾಗೆಯೇ ಲಕ್ಷ್ಮೀ ವ್ರತದ ಮಹಿಮೆಯನ್ನೂ ಸಹ ತಿಳಿಸಿದಳು. ಏಕೆಂದರೆ ಶ್ಯಾಮಬಾಲೆಯು ಅಲ್ಲಿರಬಾರದೆಂದು ಲಕ್ಷ್ಮಿಗೆ ಅನಿಸುತ್ತಿತ್ತು. ಶ್ಯಾಮಬಾಲೆಯು ಲಕ್ಷ್ಮಿಯ ಮಾತುಗಳನ್ನು ನಮ್ರತೆಯಿಂದ ಕೇಳಿಕೊಂಡು ಆ ದಿನವೇ ಲಕ್ಷ್ಮೀ ವ್ರತವನ್ನು ಆರಂಭಿಸಿದಳು. ಅಂದು ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ. ಲಕ್ಷ್ಮಿಯ ಕೃಪೆಯಿಂದ ಶ್ಯಾಮಬಾಲೆಯ ವಿವಾಹವು ಸಿದ್ದೇಶ್ವರ ರಾಜ್ಯದ ರಾಜಪುತ್ರ ಮಾಲಧರನೊಂದಿಗೆ ನೆರವೇರಿತು. ಶ್ಯಾಮಬಾಲೆಯು ಪತಿಗೃಹದಲ್ಲಿ ರಾಜವೈಭವದಿಂದ ವಾಸಿಸತೊಡಗಿದಳು. ಲಕ್ಷ್ಮಿಯ ಕೋಪದಿಂದಾಗಿ ಭದ್ರಶ್ರವ ರಾಜನ ರಾಜ್ಯವು ಅವನತಿ ಹೊಂದಿತು. ಎಲ್ಲ ಸಂಪತ್ತುಗಳು ಹೋಗಿ ದಾರಿದ್ರ್ಯಾವಸ್ಥೆಯು ಬಂದಿತು. ವೇಳೆಗೆ ಸರಿಯಾಗಿ ಊಟವಿಲ್ಲ, ಒದೆಯಲು ಬಟ್ಟೆಯಿಲ್ಲ. ಈ ಸ್ಥಿತಿಯು ಬಂದಿದ್ದರಿಂದ ರಾಣಿಯು ರಾಜನಿಗೆ ಅಳಿಯನ ಹತ್ತಿರ ಸಹಾಯ ಕೇಳಲು ಯಾಚಿಸಿದಳು. ಅದರಂತೆ ರಾಜನು ಅಲೆಯುತ್ತಾ ಅಳಿಯನ ರಾಜಧಾನಿಗೆ ಬಂದನು. ನದಿ ತೀರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ರಾಜನನ್ನು ಶ್ಯಾಮಬಾಲೆಯ ದಾಸಿಯು ನೋಡಿದಳು. ಅವನ ಹತ್ತಿರ ಯಾರೆಂಬುದನ್ನು ತಿಳಿದುಕೊಂಡು ಶ್ಯಾಮಬಾಲೆಗೆ ತಿಳಿಸಿದಳು. ಇದನ್ನು ಕೇಳಿದ ಶ್ಯಾಮಬಾಲೆಯು ತಂದೆಗೆ ವಸ್ತ್ರ, ಆಭರಣ, ಕುದುರೆಗಳನ್ನು ಕೊಟ್ಟು ತನ್ನ ಅರಮನೆಗೆ ಕರೆದೊಯ್ದಳು. ತಂದೆಯಿಂದ ಎಲ್ಲಾ ವಿಷಯಗಳನ್ನು ಕೇಳಿದ ಮೇಲೆ ಅವಳಿಗೆ ತುಂಬಾ ದುಃಖವಾಯಿತು. ಅವಳು ತನ್ನ ತಂದೆಯನ್ನು 4 ದಿವಸ ಅರಮನೆಯಲ್ಲಿ ಉಳಿಸಿಕೊಂಡು ಆತಿಥ್ಯ ಮಾಡಿ ದ್ರವ್ಯಗಳನ್ನು ಕೊಟ್ಟು ತಂದೆಯನ್ನು ಕಳುಹಿಸಿಕೊಟ್ಟಳು. ಆ ದ್ರವ್ಯದ ಪಾತ್ರೆಯನ್ನು ತೆಗೆದುಕೊಂಡು ರಾಜನು ತನ್ನ ಊರಿಗೆ ಹಿಂದಿರುಗಿದನು. ರಾಣಿಗೆ ದ್ರವ್ಯದ ಪಾತ್ರೆಯನ್ನು ತೋರಿಸಲಾಗಿ ಅದರಲ್ಲಿದ್ದ ದ್ರವ್ಯವು ಹಿತ್ತಿಲಾಗಿದ್ದು ಕಂಡುಬಂದಿತು. ಕೆಲವು ದಿನಗಳ ನಂತರ ಸುರತ ಚಂದ್ರಿಕೆಯು ತನ್ನ ಮಗಳ ಮನೆಗೆ ಹೋದಳು. ಆ ದಿನ ಮಾರ್ಗಶಿರ ಮಾಸದ 4ನೇ ಗುರುವಾರವಾಗಿತ್ತು. ಶ್ಯಾಮಬಾಲೆಯು ಎಂದಿನಂತೆ ಲಕ್ಷ್ಮೀ ವ್ರತದ ಸಿದ್ಧತೆಯಲ್ಲಿದ್ದಳು. ಪೂಜೆ ಮುಗಿಸಿ ಪ್ರಾರ್ಥನೆ ಮಾಡುತ್ತಿದ್ದಳು. ಅದನ್ನು ನೋಡಿ ರಾಣಿಗೆ ತನ್ನ ತಪ್ಪಿನ ಅರಿವಾಯಿತು. ರಾಣಿಯು ಲಕ್ಷ್ಮಿಯ ಹತ್ತಿರ ಕ್ಷಮೆ ಬೇಡಿದಳು ಹಾಗೂ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದಳು ಮತ್ತು ಲಕ್ಷ್ಮೀ ವ್ರತವನ್ನೂ ಸಹ ಮಾಡಿದಳು. ಮಗಳಿಗೆ ನಡೆದ ಎಲ್ಲ ಘಟನೆಗಳನ್ನು ತಿಳಿಸಿದಳು. ಅದನ್ನು ಕೇಳಿ ಶ್ಯಾಮಬಾಲೆಗೆ ತುಂಬಾ ದುಃಖವಾಯಿತು. ಅವಳು ತನ್ನ ಪತಿಗೆ ತಂದೆಯ ರಾಜ್ಯವನ್ನು ಹಿಂದಿರುಗಿಸಿಕೊಡಲು ಹೇಳಿದಳು. ತನ್ನ ತಾಯಿಯನ್ನು ಅರಮನೆಗೆ ಕಳುಹಿಸಿಕೊಟ್ಟಳು. ಹಾಗೆಯೇ ಶ್ಯಾಮಬಾಲೆಯ ಅಣ್ಣಂದಿರು ಸಹ ಅರಮನೆಗೆ ತೆರಳಿ ಬಂದರು. ರಾಣಿಯು ಭಕ್ತಿಯಿಂದ ಲಕ್ಷ್ಮೀ ವ್ರತವನ್ನು ಆರಂಭಿಸಿದಳು. ಲಕ್ಷ್ಮಿಯು ಸುರತ ಚಂದ್ರಿಕೆಯ ವ್ರತದಿಂದಾಗಿ ಪ್ರಸನ್ನಳಾದಳು. ಅವರು ಮೊದಲಿನಂತೆಯೇ ರಾಜ್ಯದ ಆಡಳಿತ ನಡೆಸಲು ಆರಂಭಿಸಿದರು. ಕೆಲವು ದಿನಗಳ ನಂತರ ಶ್ಯಾಮಬಾಲೆಯು ತನ್ನ ತವರಿಗೆ ಬಂದಳು. ಆಗ ಸುರತ ಚಂದ್ರಿಕೆಯ ವೈಭವವು ಮೊದಲಿನಂತೆಯೇ ಇದ್ದದ್ದು ಕಂಡು ಅವಳಿಗೆ ಆನಂದವಾಯಿತು. ಶ್ಯಾಮಬಾಲೆಯು ತನ್ನ ಸ್ವಗೃಹಕ್ಕೆ ಹೋಗುವಾಗ ಉಪ್ಪನ್ನು ತೆಗೆದುಕೊಂಡು ಹೋದಳು. ಅವಳ ಪತಿಯು ಅವಳನ್ನು ತವರಿನಿಂದ ಏನನ್ನು ತಂದಿರುವೆ ಎಂದು ಕೇಳಿದನು. ಆಗ ಅವಳು ರಾಜ್ಯದ ಸಾರವನ್ನು ತಂದಿರುವೆ ಎಂದಳು. ಆದರೆ ಮಾಲಧರನಿಗೆ ಏನೂ ಅರ್ಥವಾಗಲಿಲ್ಲ. ಆ ದಿನ ಅವಳು ಉಪ್ಪನ್ನು ಹಾಕದೆಯೇ ಅಡುಗೆಯನ್ನು ಮಾಡಿದ್ದಳು. ಊಟವನ್ನು ಮಾಡುತ್ತಿರುವಾಗ ಮಾಲಧರನು ಉಪ್ಪನ್ನು ಏಕೆ ಹಾಕಿಲ್ಲ ಎಂದು ಕೇಳಿದನು. ಆಗ ಅವಳು ಸ್ವಲ್ಪ ಉಪ್ಪನ್ನು ಹಾಕಿ
ಇದೇ ರಾಜ್ಯದ ಸಾರ ಎಂದು ಹೇಳಿದಳು. ಮಾಲಧರನಿಗೆ ಅವಳ ಉತ್ತರವನ್ನು ಕೇಳಿ ತುಂಬಾ ಆನಂದವಾಯಿತು. ಈ ಕಥೆಯನ್ನು ಕೇಳುವವರಿಗೆ, ಓದುವವರಿಗೆ ಮತ್ತು ವ್ರತ ಮಾಡುವವರಿಗೆ ಸುಖ, ಸಮಾಧಾನ ಮತ್ತು ವೈಭವ ಸಿಗುವುದು. ವೈಭವ ದೊರೆತ ನಂತರ ಅಹಂಕಾರದಿಂದ ಮೆರೆಯಬಾರದು, ದಾನ ಧರ್ಮಗಳನ್ನು ಮರೆಯಬಾರದು. ಅಂದರೆ ಮಾತ್ರ ರಾಜ ರಾಣಿಯರು ಸುಖದಿಂದ ಇದ್ದ ಹಾಗೆ ನಮಗೂ ನಿಮಗೂ ಸುಖ ಸಮೃದ್ಧಿ ದೊರೆಯುತ್ತದೆ ಎಂಬಲ್ಲಿಗೆ ಮಾರ್ಗಶಿರ ಲಕ್ಷ್ಮೀ ವ್ರತದ ಕಥೆಯು ಸಂಪೂರ್ಣವಾಯಿತು. ಭದ್ರಂ ಶುಭಂ ಮಂಗಳಂ.